ಓಂ ಶಾಂತಿ. ಜನವರಿ ತಿಂಗಳು ಪ್ರಾರಂಭವಾಯಿತು ಎಂದರೆ ವಿಶ್ವಾದ್ಯಂತ ಇರುವ ಎಲ್ಲ ಬ್ರಾಹ್ಮಣ ಕುಲಭೂಷಣರಿಗೆ ಅಂತರ್ಮುಖತೆಯ ಗುಹೆಯಲ್ಲಿ ಹೋಗುವ ಪ್ರೇರಣೆ ತಾನೇ ತಾನಾಗಿ ಬರುತ್ತೆ. ಹೇಗೆ ಶೀತ ಮಾರುತಗಳು ಬಂದಾಗ ಬೇಡವೆಂದರೂ ಶೀತಲತೆಯ ಅನುಭವವಾಗುವ ಹಾಗೆ ಜನವರಿ ತಿಂಗಳು ಎಲ್ಲ ಅಲೌಕಿಕ ಬಂಧುಗಳಿಗೆ, ಬ್ರಹ್ಮಕುಮಾರ ಕುಮಾರಿಯರಿಗೆ ತಮ್ಮನ್ನು ತಾವು ಕರ್ಮಾತೀತ ಸ್ಥಿತಿಯತ್ತ ಕರೆದುಕೊಂಡು ಹೋಗುವ ಆಂತರಿಕ ಪ್ರೇರಣೆಯನ್ನು ಹುಟ್ಟುಹಾಕುವ ಸ್ಮೃತಿ ಮಾಸ. ನಮ್ಮೆಲ್ಲರ ಪ್ರೇರಣಾದಾಯಿಯಾದ, ನಮಗೆಲ್ಲರಿಗೂ ಈಶ್ವರ ಪರಮೇಶ್ವರನನ್ನು ಪ್ರತ್ಯಕ್ಷ ಮಾಡಿದ ಭಗವಂತನಿಗೆ ಮಹಾರಥಿ ಸಾರಥಿಯಾಗಿ ತನ್ನ ಶರೀರವನ್ನೇ ನೀಡಿದ ಪುಣ್ಯಾತ್ಮ ಬ್ರಹ್ಮಬಾಬರವರ ಅವ್ಯಕ್ತ ಸ್ಮೃತಿ ದಿವಸ ಜನವರಿ 18 ಇಡೀ ತಿಂಗಳನ್ನು ಅಲೌಕಿಕ, ಆಂತರಿಕ, ಅಂತರ್ಮುಖತೆಯ ಜಗತ್ತಿಗೆ ನಮ್ಮನ್ನು ಕರೆದುಕೊಂಡು ಹೋಗುತ್ತೆ. ಹೊಸ ವರ್ಷ ಸಂಭ್ರಮಿಸ್ತಾ ಒಳಮುಖವಾಗಿ ಸಂಭ್ರಮಿಸುವುದಕ್ಕೆ ನಾವು ಪ್ರಾರಂಭಿಸ್ತೇವೆ. ಬ್ರಹ್ಮಬಾಬಾ ಹೇಗೆ ಗೀತೆಯಲ್ಲಿ 18 ಅಧ್ಯಾಯಗಳಿದೆಯೋ ಹಾಗೆ ಜೀವನದ 18 ಅಧ್ಯಾಯಗಳನ್ನು ಪೂರ್ಣಗೊಳಿಸ್ತಾ ಗೀತಾಚಾರ್ಯ 18ನೇ ಅಧ್ಯಾಯದಲ್ಲಿ ಹೇಳಿದ ಹಾಗೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಂತ ಹೇಳಿದ ಹಾಗೆ ತನ್ನೆಲ್ಲವನ್ನೂ ತ್ಯಾಗ ಮಾಡಿ ಈಶ್ವರಾರ್ಪಣೆಯಾಗಿ ಕೊನೆಗೆ ತನ್ನ ಈ ಶರೀರವನ್ನು ಈಶ್ವರನ ಸೇವೆಯಲ್ಲಿಯೇ ಸಾರ್ಥಕಗೊಳಿಸಿ ಸಂಪೂರ್ಣತೆಯನ್ನು ಹೊಂದಿದಂತಹ ಅದ್ಭುತವಾದ ದಿನ ಅವ್ಯಕ್ತ ಸ್ಮೃತಿ ದಿವಸ ಜನವರಿ 18. ಮೌನದ, ಶಾಂತಿಯ, ಪ್ರೀತಿಯ ಸಂದೇಶವನ್ನು ನೀಡುವ ಹಬ್ಬ. ಎಲ್ಲರ ಮನಸ್ಸಿನಲ್ಲಿ ಆ ಮಹಾಚೇತನದ ಬಗ್ಗೆ ಕೋಟಿ ಕೋಟಿ ಅಭಿನಂದನೆಗಳನ್ನು ಸುರಿಸುವ ಹಬ್ಬ. ಹಬ್ಬ ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ, ಹೇಳ್ತಾರೆ ಶರಣರಿಗೆ ಮರಣವೇ ಮಹಾನವಮಿ ಅಂತ. ಅವರು ಅವ್ಯಕ್ತಾರೋಹಣಗೈದ ಆ ದಿನ ಭೌತಿಕವಾಗಿ ಬಾಬಾ ನಮ್ಮನ್ನು ಅಗಲಿದರೂ ಸಹ ನಮ್ಮನ್ನು ತನ್ನಂತೆ ಆ ಉನ್ನತ ಸ್ಥಿತಿಗೆ ಆಹ್ವಾನಿಸಿದ ದಿನ. ಆದ್ದರಿಂದ ಒಂದೆಡೆ ಅಲೌಕಿಕ ಆನಂದದ, ಅಲೌಕಿಕ ಶಕ್ತಿಯ ಸಂಸ್ಮರಣೆಯ ದಿನ ಸ್ಮೃತಿ ದಿನ, ಅವ್ಯಕ್ತ ಸ್ಮೃತಿ ದಿನ. ಇದಕ್ಕಾಗಿ ಬಹುದಿನಗಳಿಂದ ನಾವೆಲ್ಲ ತಯಾರಿ ಮಾಡ್ತೇವೆ. ಎಲ್ಲ ಸೇವಾ ಕೇಂದ್ರಗಳಲ್ಲಿ ಜನವರಿ ತಿಂಗಳನ್ನು ತಪಸ್ಯ ತಿಂಗಳನ್ನಾಗಿ, ಸ್ಮೃತಿ ತಿಂಗಳನ್ನಾಗಿ ಆಚರಿಸಲಾಗುತ್ತೆ. ಎಲ್ಲರೂ ಹೆಚ್ಚು ಹೆಚ್ಚು ಗಂಟೆಗಳು ಆ ದಿನಗಳಲ್ಲಿ ತಪಸ್ಸು ಮಾಡ್ತಾರೆ. ಈ ಮೂಲಕ ಇಡೀ ಯೂನಿವರ್ಸ್ಗೆ, ಇಡೀ ಜಗತ್ತಿಗೆ ಬೇಕಾದಂತಹ ಶಾಂತಿಯ, ಪ್ರೀತಿಯ, ಶಕ್ತಿಯ ಒಂದು ದೇಣಿಗೆಯನ್ನು ಕೊಡ್ತಾನೇ ಇರ್ತಾರೆ. ಬ್ರಹ್ಮಬಾಬಾ ಅಂದಾಕ್ಷಣ ನೆನಪಾಗುವುದು ಸದಾ ಮಂದಸ್ಮಿತವಾದ ಅಜಾನುಬಾಹು ವ್ಯಕ್ತಿತ್ವ, ತನ್ನದೆಲ್ಲವನ್ನು ತ್ಯಾಗ ಮಾಡಿದ ಮಹಾತ್ಯಾಗದ ವ್ಯಕ್ತಿತ್ವ, ಸದಾ ನಿರಾಕಾರಿ, ನಿರ್ವಿಕಾರಿ, ನಿರಹಂಕಾರಿಯಾಗಿ ಎನ್ನುವ ಸಂದೇಶವನ್ನು ಕೊನೆಯ ಗಳಿಗೆಯಲ್ಲೂ ನೀಡಿದಂತಹ ಉದಾತ್ತವಾದ ವ್ಯಕ್ತಿತ್ವ. ಪರಮಾತ್ಮನಿಗೆ ತನ್ನ ಶರೀರವನ್ನು ಕೊಟ್ಟರೂ ಸಹ ಲವಲೇಶವೂ ಅಭಿಮಾನವಿಲ್ಲದೆ ನಿರಹಂಕಾರಿಯಾಗಿ ಬದುಕಿದಂತಹ ಮಹಾನ್ ಚೇತನದ ಒಂದು ವ್ಯಕ್ತಿತ್ವ ನಮ್ಮ ಮುಂದೆ ಕಾಣುತ್ತೆ. ಬ್ರಹ್ಮಬಾಬಾ ಯಾವಾಗಲೂ ಹೇಳ್ತಾ ಇದ್ರು, ಜೈಸಾ ಕರ್ಮ ಮೈ ಕರುಂಗಾ ಮುझे ದೇಖ್ ಸಬ್ ಕರೆಂಗೆ. ನಾನು ಎಂತಹ ಕರ್ಮ ಮಾಡ್ತೇನೋ ನನ್ನನ್ನು ನೋಡಿ ಬೇರೆಯವರು ಮಾಡ್ತಾರೆ. ಹೇಳಿ ಯಾರನ್ನು ಬದಲಾಯಿಸಲಿಲ್ಲ ಬ್ರಹ್ಮಬಾಬಾ, ತಾನು ಮಾಡಿ ತೋರಿಸಿದ್ರು. ಸದಾಚರಣೆಯ ಉದಾಹರಣೆಯ ವ್ಯಕ್ತಿತ್ವವನ್ನು ಹೊಂದಿದ್ರು ಬ್ರಹ್ಮಬಾಬಾ. ತಾನು ಸಂಪೂರ್ಣನಾಗಬೇಕು ಅಂತ ಬೆಳಿಗ್ಗೆ 2 ಗಂಟೆಗೆ ಎದ್ದು ತಪಸ್ಸು ಮಾಡ್ತಾ ಇದ್ದಂತಹ ಮಹಾನ್ ತಪಸ್ವಿ. ತಪಸ್ಸು ಮಾಡಬೇಕು ಅಂದರೆ ಎಲ್ಲವನ್ನ ಬಿಟ್ಟು ಸನ್ಯಾಸಿಯಾಗಬೇಕು, ಎಲ್ಲಿಯೋ ಹಿಮಾಲಯಕ್ಕೆ ಹೊರಟು ಹೋಗಬೇಕು ಅಂತ ಇದ್ದಂತಹ ಸಾಂಪ್ರದಾಯಿಕ ಮನೋಭಾವಗಳ ಮಧ್ಯೆ
ಗೃಹಸ್ಥದಲ್ಲಿದ್ದು ಗೃಹಸ್ಥಿಯಾಗಿದ್ದು ಎಲ್ಲವನ್ನ ಸಂಭಾಲನೆ ಮಾಡ್ತನೂ ಸಹ ನೀನು ಮಹಾನ್ ತಪಸ್ಸನ್ನು ಮಾಡಿ ಸಂಪೂರ್ಣತೆಯನ್ನು ಸಾಧಿಸಬಹುದು ಎನ್ನುವ ಸಂದೇಶವನ್ನು ಜಗತ್ತಿಗೆ ನೀಡಿದಂತಹ ಅಪರೂಪದ ವ್ಯಕ್ತಿತ್ವ, ಏಕಮೇವ ದ್ವಿತೀಯವಾದ ವ್ಯಕ್ತಿತ್ವ ಬ್ರಹ್ಮಬಾಬಾ. ಸಾಕಾರದಿಂದ ಆಕಾರಿ, ಆಕಾರಿಯಿಂದ ನಿರಾಕಾರಿಯಾಗಬಹುದು. ಸಾಧನೆಯ ದಾರಿಯಲ್ಲಿ ಹೋಗುವುದಕ್ಕೆ ವಯಸ್ಸು ಅಡ್ಡ ಬರುವುದಿಲ್ಲ ಎನ್ನುವ ಪ್ರೇರಣೆಯನ್ನು ನೀಡಿದವರು ಬ್ರಹ್ಮಬಾಬಾ. ಇಳಿ ವಯಸ್ಸಿನಲ್ಲಿ 60ರ ವಯಸ್ಸಿನಲ್ಲಿ ಅಧ್ಯಾತ್ಮ ಮಾರ್ಗವನ್ನು ಪ್ರಾರಂಭಿಸಿ ಅಲ್ಲಿಯ ತನಕ ಧಾರ್ಮಿಕ ಮಾರ್ಗದಲ್ಲಿ ನಡೆದು ಅಧ್ಯಾತ್ಮ ಮಾರ್ಗಕ್ಕೆ ತೆರೆದುಕೊಂಡು ಪರಮಾತ್ಮ ಶಿವನಿಗೆ ತನ್ನ ಶರೀರವನ್ನು ಆಧಾರವನ್ನಾಗಿ ಕೊಟ್ಟು ಇಡೀ ಜಗತ್ತಿಗೆ ಪರಮಾತ್ಮ ಸಂದೇಶವನ್ನು ನೀಡುವುದಕ್ಕೆ ಕಾರಣೀಭೂತನಾದ ವ್ಯಕ್ತಿ ಸಾದಾ ಜೀವನ್ ಉಚ್ಚ ವಿಚಾರ್ ಎನ್ನುವ ಶಬ್ದಕ್ಕೆ ಅರ್ಥಪೂರ್ಣವಾಗಿ ಬದುಕಿದವರು. ನಷ್ಟಮೋಹಿ ಸ್ಮೃತಿರ್ಲಬ್ಧ ಎನ್ನುವಂತಹ ಗೀತಾವಾಕ್ಯವನ್ನು ತಮ್ಮ ನುಡಿ, ನಡೆ, ದೃಷ್ಟಿ, ವ್ಯವಹಾರದಲ್ಲಿ ಚಾಚು ತಪ್ಪದೆ ತೋರಿಸಿದವರು ಬ್ರಹ್ಮಬಾಬಾ. ನಾವೆಲ್ಲರೂ ಅನುಕರಣೆ ಮಾಡಲು ಅವಶ್ಯವಿರುವ ವ್ಯಕ್ತಿತ್ವ ಬ್ರಹ್ಮಬಾಬರವರದು. ಸಾದಾ ಜೀವನ, ಯಾವ ಹೊರನೋಟದ ಭವ್ಯತೆ, ಅಲಿಶಾನ್, ಐಷೋ ಆರಾಮಿ ಜೀವನವಿಲ್ಲ. ಏಕೆಂದರೆ ಪೂರ್ವಾಶ್ರಮದಲ್ಲಿ ತುಂಬ ಸಿರಿವಂತರು, ಎಲ್ಲವೂ ಇದ್ದವರು. ಇಲ್ಲದವನು ತ್ಯಾಗ ಮಾಡಿದರೆ ಅದೇನು ದೊಡ್ಡ ತ್ಯಾಗವಲ್ಲ ಅಲ್ವಾ? ಆದರೆ ಎಲ್ಲವೂ ಇದ್ದು ಅದೆಲ್ಲವನ್ನು ತ್ಯಾಗ ಮಾಡಿ ಭಾಗ್ಯಕ್ಕೆ ಆಧಾರ ತ್ಯಾಗ ಎನ್ನುವುದನ್ನು ಸ್ಪಷ್ಟಪಡಿಸಿ ಆ ದಾರಿಯಲ್ಲಿ ನಡೆಯುವುದಕ್ಕೆ ಮೊದಲು ತಾನು ಹೆಜ್ಜೆ ಇಟ್ಟು ದಾರಿ ತೋರಿಸಿದವರು ಬ್ರಹ್ಮಬಾಬಾ. ತನ್ನ ಮುಂದೆ ಯಾವ ವ್ಯಕ್ತಿಯ ಉದಾಹರಣೆಯೂ ಇಲ್ಲದೇ ಇದ್ದರೂ ತಾನೇ ಜಗತ್ತಿಗೆ ಉದಾಹರಣೆಯಾದವರು ಬ್ರಹ್ಮಬಾಬಾ. ನಾವೆಲ್ಲರೂ ಸಹ ಬ್ರಹ್ಮಬಾಬಾ ನಡೆದ ದಾರಿಯಲ್ಲಿ ಸಾಗ್ತಾ ತ್ಯಾಗದ ಮೂಲಕ ಭಾಗ್ಯವನ್ನು ರೂಪಿಸಿಕೊಳ್ಳುವುದಕ್ಕೆ ಪ್ರೇರಣೆಯಾದವರು ಬ್ರಹ್ಮಬಾಬಾ. ಸಾಧನೆಗೆ ವಯಸ್ಸು ಅಡ್ಡ ಬರುವುದಿಲ್ಲ. ಕಾರಣಗಳನ್ನು ಹೇಳುವುದು ಬೇಡ, ನೆಪಗಳನ್ನು ಹೇಳುವುದು ಬೇಡ ಎನ್ನುವುದನ್ನು -°C ಮೌಂಟ್ ಅಬುನಲ್ಲಿ ಇದ್ದುಕೊಂಡು ಬೆಳಗಿನ ಜಾವ 3:30 ಎದ್ದು ತಪಸ್ಸು ಮಾಡ್ತಾ ಮನಸ್ಸೊಂದಿದ್ದರೆ ಮನುಷ್ಯ ಏನನ್ನೂ ಸಾಧಿಸಬಹುದು ಎನ್ನುವುದಕ್ಕೆ ಒಂದು ಗಟ್ಟಿಯಾದ ಮಾರ್ಗದರ್ಶನವನ್ನು ನೀಡಿದರು. ಈ ಎಲ್ಲ ಅವರ ಜೀವನದ ಆಚರಣೆಗಳು ಈ 18ನೇ ಜನವರಿಯ ದಿನ ನಮ್ಮ ಕಣ್ಣು ಮುಂದೆ ಚಿತ್ರದ ಹಾಗೆ ಬಿಚ್ಚಿಕೊಳ್ತಾ ಹೋಗ್ತದೆ. ನಾವೆಲ್ಲರೂ ಸಹ ಈ ದಿನ ಫಾಲೋ ಫಾದರ್ ಮಾಡುವ ಸಂಕಲ್ಪವನ್ನು ಗಟ್ಟಿ ಮಾಡಿಕೊಳ್ಳೋಣ. ತಂದೆಯನ್ನು ಅನುಕರಿಸೋಣ. ಅವರು ನಡೆದ ದಾರಿಯಲ್ಲಿ ನಾವು ಸಾಗೋಣ. ಆತ್ಮ ಶಕ್ತಿಶಾಲಿಯಾಗುವುದಕ್ಕೆ ಪರಮಾತ್ಮ ಶಿವನ ಶಿಕ್ಷಣ, ಆತ್ಮ ಮುಕ್ತನಾಗಿ ಜೀವನ್ಮುಕ್ತಿಯ ಪದವಿಯನ್ನು ಹೊಂದುವುದಕ್ಕೆ, ದೇವತೆಯಾಗುವುದಕ್ಕೆ ಬ್ರಹ್ಮಬಾಬಾ ನಡೆದ ದಾರಿಯಲ್ಲಿ ನಡೆಯುವ ಶಿಕ್ಷಣ ನಮ್ಮ ಜೀವನದಲ್ಲಿ ಬೇಕಾಗಿದೆ. ಆದ್ದರಿಂದ ಇಬ್ಬರೂ ತಂದೆಯನ್ನು ಅನುಸರಿಸ್ತಾ ಜೀವನದ ದಾರಿಯಲ್ಲಿ ನಾವು ಸಹ ಕರ್ಮಾತೀತರಾಗಿ ಸಾಕ್ಷಿ ದೃಷ್ಟ ಆಗಿ ಮುಂದೆ ಹೋಗುವಂತಹ ಸಂಕಲ್ಪವನ್ನು ಬ್ರಹ್ಮಬಾಬಾ ನಮಗೆ ಕೊಡ್ತಾ ಇರ್ತಾರೆ. ಅದನ್ನು ನಾವು ಅನುಸರಿಸೋಣ. ಕೇವಲ ಬ್ರಹ್ಮಬಾಬರವರ ಫೋಟೋ ಇಟ್ಟು ಹಾರ ಹಾಕಿದ ಕ್ಷಣ ಅವ್ಯಕ್ತ ಸ್ಮೃತಿ ದಿವಸ ಆಚರಣೆ ಆಯಿತು ಅಂತ ಅಂದ್ಕೊಳ್ಳೋದು ಬೇಡ. ನಮ್ಮ ಜೀವನದಲ್ಲಿ ಅದೆಷ್ಟೋ ಅವ್ಯಕ್ತ ಸ್ಮೃತಿ ದಿವಸಗಳನ್ನು ಆಚರಿಸಿದ್ದೇವೆ. ಅದರ ಜೊತೆಗೆ ಇದೊಂದು ಬಂದಿದೆ. ಆದರೆ ಈ ವರ್ಷದ ಅವ್ಯಕ್ತ ಸ್ಮೃತಿ ದಿವಸ ನಮ್ಮೆಲ್ಲರ ಜೀವನದಲ್ಲಿ ಬ್ರಹ್ಮಬಾಬರವರ ಹಾಗೆ ನಾನು ಆಗುತ್ತೇನೆ ಎನ್ನುವ ಸಂಕಲ್ಪವನ್ನು ಗಟ್ಟಿಗೊಳಿಸ್ತಾ ಗಟ್ಟಿ ಹೆಜ್ಜೆಯನ್ನು ಎತ್ತಿಡುವುದಕ್ಕೆ ನಮಗೆ ಪ್ರೇರಣೆಯಾಗಲಿ ಎನ್ನುವುದು ಬಹಳ ಮುಖ್ಯ. ಆತ್ಮೀಯರೇ, ಬಹಳ ಅಗತ್ಯವಾಗಿ ಬ್ರಹ್ಮಬಾಬಾ ಯಾವಾಗಲೂ ಸಹ ಎಲ್ಲರ ಜೊತೆಗೆ, ಮಗುವಿನ ಜೊತೆಗೆ ಮಗುವಾಗಿ, ಹಿರಿಯರ ಜೊತೆಗೆ ಹಿರಿಯರಾಗಿ, ಯುವಕರ ಜೊತೆಗೆ ಯುವಕರಾಗಿ, ಜ್ಞಾನಿಗಳ ಜೊತೆಗೆ ಜ್ಞಾನಿಯಾಗಿ, ಭಾವುಕರ ಜೊತೆಗೆ ಭಾವುಕರಾಗಿ ಎಲ್ಲರ ಜೊತೆಗಾರರಾಗಿದ್ದರು. ನಾವು ಸಹ ಎಲ್ಲರ ಜೊತೆಗೆ ಹೊಂದಿ ಬಾಳುವ ಗುಣವನ್ನು ಬ್ರಹ್ಮ ತಂದೆಯಂತೆ ಶಿವಬಾಬಾರವರಿಂದ ಕಲ್ತ್ಕೊಳ್ತಾ, ಶಿವಬಾಬಾರವರಿಂದ ಬ್ರಹ್ಮ ತಂದೆಯ ಮೂಲಕ ಸಿಕ್ಕಿದ ಅಮೂಲ್ಯವಾದ ಈ ಜ್ಞಾನದ ಜೀವನವನ್ನು ಶ್ರೇಷ್ಠ ಮಾಡಿಕೊಳ್ಳುವ ಸಂಕಲ್ಪ ಮಾಡ್ತಾ ಅವ್ಯಕ್ತ ಸ್ಮೃತಿ ದಿನದಂದು ಮಹಾನುಭಾವ, ಮಹಾಂತ್ಯಾಗಿ, ಸರ್ವಸ್ವತ್ಯಾಗಿ, ಕರ್ಮಾತೀತರಾದ ಪೂಜ್ಯ ಬ್ರಹ್ಮಬಾಬರವರಿಗೆ ಮನಸಾರೆ ಒಂದು ಸಲ ಶ್ರದ್ಧಾ ಸುಮನಗಳನ್ನು ಅರ್ಪಿಸೋಣ, ಭಾವಾಂಜಲಿಯನ್ನು ಅರ್ಪಿಸೋಣ, ಪುಷ್ಪ ನಮನಗಳನ್ನು, ನುಡಿ ನಮನಗಳನ್ನು ಮಾಡ್ತಾ ಅವರಂತೆ ನಡೆಯುವ ಸಂಕಲ್ಪಿತರಾಗೋಣ. ಓಂ ಶಾಂತಿ.